ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಕೆ ಎಗೆ ಸಂಬಂಧಪಟ್ಟಂತೆ ಆಲ್ರೆಡಿ 2 ಡೇಸ್ ಬಿಫೋರೇ ನಾನು ಏನು ಮಾಡಿದ್ದೆ, ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದೆ. ಸುಮಾರು ಜನ ಪೇಕ್ ಅಂತಂದರು, ಬಟ್ ಅದು ಆಫೀಸಿಯಲ್ ಆಗಿ ಏನಾಗಿರಲಿಲ್ಲ, ಪ್ರಕಟಣೆ ಆಗಿರಲಿಲ್ಲ. ಬಟ್ ಇವತ್ತಿನ ನ್ಯೂಸ್ ಪೇಪರಲ್ಲಿ ಬಂದಿದೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಅಧಿಸೂಚನೆಯನ್ನು ಹೊರಡಿಸ್ತಾ ಇದ್ದಾರೆ ಅಂತ 8/10/2025 ಇದೆ. ಇಟ್ ಮೀನ್ಸ್ ಇವತ್ತು ಸಂಜೆವರೆಗೂ ಕೂಡ ನಿಮಗೆ 3 ಗಂಟೆವರೆಗೂ ಕೂಡ ಈ ಒಂದು ಅಧಿಸೂಚನೆ ಆಗಿರ್ಬೋದು, ಅಪ್ಲಿಕೇಶನ್ ಲಿಂಕ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಆಲ್ರೆಡಿ ನಾನು ಎಲ್ಲವನ್ನು ಕೊಟ್ಟಿದ್ದೀನಿ. ಬಟ್ ಇವತ್ತು ಸಂಜೆವರೆಗೆ ನಿಮಗೆ ಇಲಾಖೆಯ ಅಧಿಕೃತ ವೆಬ್ಸೈಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಟೋಟಲಿ 8 ಇಲಾಖೆ ನಿಗಮಗಳಿಗೆ ಏನು ಮಾಡಿದ್ದಾರೆ, ನೇಮಕಾತಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪೋಸ್ಟ್ ಇದ್ದಾವೆ. ಇದರಲ್ಲಿ FD ಇದ್ದಾವೆ, SD ಇದ್ದಾವೆ, ಗ್ರೂಪ್ ಸಿ ಇದ್ದಾವೆ, ಗ್ರೂಪ್ ಬಿ ಇದ್ದಾವೆ. ಸೊ ನಿಮ್ಮ ಕ್ವಾಲಿಫಿಕೇಷನ್ಗೆ ತಕ್ಕಂತೆ ನೀವು ಅವುಗಳನ್ನು ಅಪ್ಲೈಗಳನ್ನು ಮಾಡ್ಬೋದು. ನಾನ್ HK 387 ಇದ್ದಾವೆ, HK ಬಂದುಬಿಟ್ಟು 321 ಪೋಸ್ಟ್ ಇದ್ದಾವೆ. ಓಕೆನಾ. ಸೊ ಅಪ್ಲಿಕೇಶನ್ ಲಿಂಕ್ ಬಂದುಬಿಟ್ಟು ನಾಳೆ 9/10/2025 ಪ್ರಾರಂಭವಾಗಿ 1/11/2025 ನಡೀತದೆ. ವಿಶೇಷವಾಗಿ ಜನವರಿ ಅಥವಾ ಡಿಸೆಂಬರ್ ಎಂಡಲ್ಲಿ ಈ ಎಕ್ಸಾಮನ್ನು ಸಹಿತ ಮಾಡ್ಬೋದು. ಸೊ ಟೋಟಲಿ ಎಲ್ಲ ಡೀಟೇಲಾಗಿ ಅವರು ಇಲ್ಲಿ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ನೋಡಿ ಅಂತ ಹೇಳಿದ್ದಾರೆ. ಎಕ್ಸಾಮಿನೇಷನಲ್ಲಿ ಈ ಸರಿ 5 ರೌಂಡ್ಸ್ ಇರ್ತಾವಂತ ಹೇಳಿದ್ದಾರೆ. 5ನೇ ರೌಂಡನ್ನು ಉತ್ತರವನ್ನು ಕೊಟ್ಟಿಲ್ಲ ಅಂತ ಮಾಡಬೇಕು. ನೆಗೆಟಿವ್ ಮಾರ್ಕಿಂಗ್ ಇದೆ, 1/4 ನೆಗೆಟಿವ್ ಮಾರ್ಕಿಂಗ್ ಮಾಡ್ತಾರೆ. ಆಮೇಲೆ ಏನು ಹೇಳಿದ್ದಾರೆ ಅಂದರೆ, ಒಂದೇ ಪಠ್ಯಕ್ರಮವಿರುವ ವಿವಿಧ ಇಲಾಖೆ ಹುದ್ದೆಗಳಿಗೆ ಒಂದೇ ಪರೀಕ್ಷೆ ನಡೆಸಿ ಅದನ್ನು ಮೆರಿಟ್ ಪಟ್ಟಿ ಏನು ಮಾಡ್ತಾರಪ್ಪ ಅಂತಂದರೆ ಅವರು ಆಯಾ ಇಲಾಖೆಗೆ ಕೊಡ್ತಾರೆ ಅಂತಕ್ಕಂಥದ್ದಿದೆ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಯಕ್ತಿಕ ಮಾಹಿತಿ ಕೊಡೋದಿಲ್ಲ, ನೀವೇ ವೆಬ್ಸೈಟ್ಗೆ ಹೋಗಿ ಏನು ಮಾಡಬೇಕು, ಮಾಹಿತಿಯನ್ನು ಪಡಿಬೇಕು ಅನ್ನೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಸಂಕ್ಷಿಪ್ತ ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಅಂತೂ ಇಂತೂ ಒಳ ಮೀಸಲಾತಿಯ ನಂತರ ನೋಟಿಫಿಕೇಷನ್ ಬಂತು. ಇಲ್ಲಿ ಹುದ್ದೆಗಳ ಸಂಖ್ಯೆ ಕಡಿಮೆ ಅನ್ಬೋದು, ಬಟ್ ಇಲಾಖೆ ಆಗಿರ್ಬೋದು, ಸರ್ಕಾರಿ ನೌಕರಿ ಆಗಿರ್ಬೋದು, ಅದನ್ನೆಲ್ಲ ನೋಡಿಕೊಂಡ್ರೆ ನಿಮಗೆ ಒಂದು ಪೋಸ್ಟ್ ಸಾಕು. ಅಷ್ಟು ಎಲ್ಲ ಹುದ್ದೆಗಳನ್ನು ತೆಗೆದುಕೊಂಡು ನಾವೇನು ಮಾಡುವಂಥದ್ದಲ್ಲ. ಬಟ್ ಅವಕಾಶ ಚೆನ್ನಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಕೂಡ ನಮ್ಮಲ್ಲಿ ಬರ್ತಾ ಇದ್ದಾವೆ, ಅವುಗಳನ್ನು ನೋಡಿ. ಆಲ್ರೆಡಿ ಬೆಸ್ಟ್ ಬುಕ್ಸ್ ಅಂತ ಹಾಕಿದ್ದೀನಿ, ಡೀಟೇಲ್ ನೋಟಿಫಿಕೇಷನನ್ನು ಕೂಡ ಹಾಕಿದ್ದೀನಿ. ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಡ್ತೀನಿ, ಅದನ್ನು ಕೂಡ ತಗೊಳ್ಳಿ ನೋಡಿ ಅಂತ ಹೇಳ್ತಾ ಕ್ಲಾಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ಗೆ ಸಂಬಂಧಪಟ್ಟಂತೆ ನೀವು ಹೆಚ್ಚು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಸೊ ಅಂತೂ ಇಂತೂ ನೋಟಿಫಿಕೇಷನ್ ಬಂತು, ಸಾಯಂಕಾಲವರೆಗೆ ಆ ವೆಬ್ಸೈಟಲ್ಲಿ ಸಿಗ್ತದೆ. ಅದನ್ನು ನೋಡಿ ಒಂದು ಡೆಮೋ ಅಪ್ಲಿಕೇಶನನ್ನು ಫಿಲ್ ಮಾಡೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.